ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಇವತ್ತು ದರ್ಶನ್ ಮತ್ತು ಪವಿತ್ರ ಗೌಡ ಮುಖಾಮುಖಿ ಆಗ್ತಾ ಇದ್ದಾರೆ. ಇವತ್ತು ಕೋರ್ಟ್ಗೆ ಹಾಜರಾಗ್ತಾ ಇದ್ದಾರೆ ದರ್ಶನ್, ಪವಿತ್ರ ಮತ್ತು ಅವರ ಗ್ಯಾಂಗ್. ದರ್ಶನ್, ಪವಿತ್ರ ಗೌಡ ಸೇರಿ 17 ಜನ ಆರೋಪಿಗಳು ಹಾಜರಾಗ್ತಾ ಇದ್ದಾರೆ. 57ನೇ CCH ಕೋರ್ಟ್ಗೆ ಬರ್ತಾ ಇದ್ದಾರೆ. ಷರತ್ತಿನ ಪ್ರಕಾರವೇ ಪ್ರತಿ ತಿಂಗಳು ಹಾಜರಾಗಬೇಕು ಆರೋಪಿಗಳು. ಕಳೆದ ಬಾರಿಯೂ ಕೂಡ ಕೋರ್ಟ್ಗೆ ಹಾಜರಾಗಿದ್ದರು, ಈ ಬಾರಿಯೂ ಹಾಜರಾಗಬೇಕು. ಕಳೆದ ಬಾರಿ ಪವಿತ್ರ ಗೌಡಳ ಭೇಟಿ ಮಾಡಿಯೇ ಹೋಗಿದ್ರು ದರ್ಶನ್. ಈ ಬಾರಿಯೂ ಕೂಡ ಇಬ್ಬರು ಭೇಟಿಯಾಗಿ ಮಾತನಾಡುವ ಸಾಧ್ಯತೆ ಇದೆ. ದರ್ಶನ್ ಇತ್ತೀಚೆಗೆ ರಾಜಸ್ಥಾನವೋ ಅಥವಾ ಎಲ್ಲೋ ಡೇರ್ ಡೆವಿಲ್ ಸಿನಿಮಾದ ಶೂಟಿಂಗ್ ಆಗಿ ತೆರಳಿದ್ರು. ಡೆವಿಲ್ ಸಿನಿಮಾದ ಶೂಟಿಂಗ್ ನಂತರದಲ್ಲಿ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಕುಟುಂಬ ಸಮೇತರಾಗಿ ದರ್ಶನ್ನ ಅಲ್ಲಿಗೆ ಹೋಗಿದ್ರು. ಮಗ ಕೂಡ ವಿನೀಶ್ ಕೂಡ ಜೊತೆಗಿದ್ರು, ಅವರ ಪತ್ನಿ ವಿಜಯಲಕ್ಷ್ಮಿ ಕೂಡ ಜೊತೆಗಿದ್ರು. ಇದೀಗ ವಾಪಸ್ಸಾದ ಬಳಿಕ ದರ್ಶನ್ಗೆ ಕೋರ್ಟ್ಗೆ ಹಾಜರಾಗಬೇಕಾದಂಥ ಅನಿವಾರ್ಯತೆ ಇದೆ. ಕೋರ್ಟ್ಗೆ ಹಾಜರಾಗಬೇಕಾದ್ರೆ ಬಹಳ ಕುತೂಹಲ ಅಂತ ಹೇಳಿದ್ರೆ, ದರ್ಶನ್ ಮತ್ತು ಪವಿತ್ರ ನಡುವಿನ ಆ ಸ್ನೇಹ, ಹಳೆಯ ಸ್ನೇಹ ಅಂತ ಹೇಳಬೇಕಾ, ಆ ಸ್ನೇಹ ಮತ್ತೊಮ್ಮೆ ಹೇಗಿರ್ತಾರೆ ಅವರಿಬ್ಬರ ನಡವಳಿಕೆ ಹೇಗಿರುತ್ತೆ, ಅವರಿಬ್ಬರ ಮಾತುಕತೆ ಹೇಗಿರುತ್ತೆ ಅನ್ನೋದು ಸಹಜವಾಗಿ ಕುತೂಹಲ ಕೆರಳಿಸುತ್ತೆ. ಹಿಂದೆಯೂ ಕೂಡ ಕೋರ್ಟಿಗೆ ಹಾಜರಾದಂಥ ಸಂದರ್ಭದಲ್ಲಿ ಒಂದು ಧೈರ್ಯ ಕೊಡುವಂಥ ಮಾತುಗಳನ್ನು ದರ್ಶನ್ ಹೇಳಿದ್ರಂತೆ. ಈ ಬಾರಿಯೂ ಕೂಡ ದರ್ಶನ್ ಭೇಟಿಯಾಗ್ತಾ ಇದ್ದಾರೆ. ನೋಡಿ, ಪವಿತ್ರ ಗೌಡ ಕಾರಣಕ್ಕಾಗಿ ದರ್ಶನ್ ಜೀವನದ ದಿಕ್ಕು ಬದಲಾಯಿತು. ಪಡಬಾರ್ದ ಪಡಿಪಾಟಲನ್ನು ಪಡುವಂಥ ಸ್ಥಿತಿ ನಿರ್ಮಾಣವಾಯಿತು. ನೆಮ್ಮದಿ ಹಾಳಾಯಿತು, ಗೌರವ ಘನತೆ ಕೂಡ ಹಾಳಾಯಿತು. ಒಬ್ಬ ಕೊಲೆ ಆರೋಪಿ, ಒಬ್ಬ ಸ್ಟಾರ್ ನಟ ಕೊಲೆ ಆರೋಪಿಯಾಗಿ ಬದಲಾದಂಥ ಘಟನೆಗಳು ನಡೆದು ಹೋದವು. ಪವಿತ್ರ ಗೌಡ ಹೇಳಿದಳು ಅನ್ನುವ ಕಾರಣಕ್ಕಾಗಿ ರೇಣುಕಾಸ್ವಾಮಿಯ ಕೊಲೆ ನಡೆದು ಹೋಯಿತು. ಸೊ ಹೀಗಾಗಿ ಈ ಎಲ್ಲ ವಿಚಾರಗಳಿದ್ದಾವಲ್ಲ, ಇದು ಇನ್ನೂ ಕೂಡ ಆರದ ಗಾಯವಾಗಿ ದರ್ಶನ್ ಎದೆಯಲ್ಲಿ ಹಾಗೆ ಸುಡ್ತಾ ಇದೆ. ಅವರಿಗಿಂತಲೂ ಹೆಚ್ಚು ಅಂದರೆ ದರ್ಶನ್ ಕುಟುಂಬಕ್ಕಾಗಿರುವಂಥ ನೋವು ಅಷ್ಟಿಷ್ಟಲ್ಲ. ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಕೂಡ ಭೇಟಿ ಮಾಡದ ದೇವಸ್ಥಾನಗಳಿಲ್ಲ, ಆಕೆ ಬೇಡಿಕೊಳ್ಳದ ದೇವರುಗಳೇ ಇಲ್ಲ. ಅನೇಕ ದೇವಸ್ಥಾನಗಳಿಗೆ ದೇವರಿಗೆ ಹರಕೆಯನ್ನು ಕಟ್ಟಿಕೊಂಡು, ಒಂದು ಕಡೆ ದೇವರ ಮುಂದೆಯೂ ಕೂಡ ಹರಕೆ ಕಟ್ಟಿಕೊಂಡು, ಮತ್ತೊಂದು ಕಡೆ ನ್ಯಾಯದ ಬಾಗಿಲಲ್ಲಿ ನಿಂತುಕೊಂಡು ಹೋರಾಟ ಮಾಡಿದಂಥ ದಿಟ್ಟ ಹೆಣ್ಣು ಮಗಳು ಆಕೆ. ಜೊತೆಗೆ ವಕೀಲರ ಮನೆಗಳಿಗೆ ಓಡಾಟ ಮಾಡ್ತಾ, ಬಳ್ಳಾರಿ ಜೈಲಿಗೆ ಓಡಾಟ ಮಾಡ್ತಾ, ಪರಪ್ಪನ ಅಗ್ರಹಾರಕ್ಕೂ ಓಡಾಟ ಮಾಡ್ತಾ, ಗಂಡನನ್ನು ಸಂಕಷ್ಟದಿಂದ ಪಾರು ಮಾಡಬೇಕು ಅಂತ ಹೇಳಿ ಸಾಕಷ್ಟು ಒದ್ದಾಡಿದ್ದಾರೆ. ಈ ಸಂದರ್ಭದಲ್ಲಿ ದರ್ಶನ್ನ ಪವಿತ್ರ ಗೌಡ ಜೊತೆ ಹೇಗಿರ್ತಾರೆ ಅನ್ನೋದಿದೆಯಲ್ಲ, ಈ ಎಲ್ಲ ಸನ್ನಿವೇಶಗಳನ್ನು ಕಲ್ಪನೆ ಮಾಡಿಕೊಂಡ ನಂತರ ಅದು ನೋಡಬೇಕಾಗಿದೆ. ದರ್ಶನ್, ಪವಿತ್ರ ಗೌಡ ಅವರ ಮುಖಾಮುಖಿ ಈ ಎಲ್ಲ ಕಾರಣಗಳಿಂದಾಗಿ ಗಮನ ಸೆಳೀತಾ ಇದೆ. ಒಂದಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್, ಬೇರೆ ಆರೋಪಿಗಳಾಗಿದ್ದರೆ ಯಾರೋ ಮುಖಾಮುಖಿ ಆದ್ರಂತೆ, ಇನ್ನೊಬ್ಬ ಆರೋಪಿ ಮತ್ತೊಬ್ಬ ಆರೋಪಿಯ ಜೊತೆಗೆ ಬಂದು ನಿಂತ್ಕೊಂಡ್ರಂತೆ ಅಂದರೆ ಸುದ್ದಿಯೂ ಆಗೋದಿಲ್ಲ, ಸದ್ದು ಮಾಡೋದಿಲ್ಲ. ಅದು ಹೇಳಿಕೆಯಲ್ಲಿ ದರ್ಶನ್ ಒಬ್ಬ ಸ್ಟಾರ್ ನಟ, ಅವರ ನಡವಳಿಕೆ ಬಗ್ಗೆ, ಅವರ ಮಾತುಕತೆಯ ಬಗ್ಗೆ ಜನ ಬಹಳ ಕೀನಾಗಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಆ ಕಾರಣದಿಂದಾಗಿ ಗಮನ ಸೆಳೀತಾ ಇದೆ. ಸಂತೋಷ್, ಖಂಡಿತವಾಗಿದೆ ಸರ್. ಏನಂದ್ರೆ ರಾಜ್ಯದಲ್ಲಿ ಸಾಕಷ್ಟು ಹೆಚ್ಚಿನ ಅಭಿಮಾನಿಗಳನ್ನು ಹೊಂದಿರುವಂತ ಸ್ಟಾರ್ ನಟ ಅಂತ ಹೇಳಿ ದರ್ಶನ್ ಕೂಡ ಹೇಳ್ತಾರೆ. ಆದ್ರೆ ಕೊಲೆ ಪ್ರಕರಣ, ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನು ಹತ್ಯೆ ಮಾಡಿದ ಪ್ರಕರಣದಲ್ಲಿ ಜೈಲು ಸೇರಿದ ಬಳಿಕ ಸಾಕಷ್ಟು ಸುದ್ದಿ ಆಗಿತ್ತು. ಇದಾದ ಬಳಿಕ ಇದಕ್ಕೆ ಸಂಬಂಧಪಟ್ಟಾಗ ಈಗಾಗಲೇ ಅವರು ಜಾಮೀನನ್ನು ಕೂಡ ಪಡ್ಕೊಂಡಿರುವಂತದ್ದು. ಅಂದ್ರೆ ಷರತ್ತುಬದ್ಧ ಜಾಮೀನನ್ನು ಕೊಟ್ಟಂತ ನ್ಯಾಯಾಲಯ ಪ್ರತಿ ತಿಂಗಳು ನ್ಯಾಯಾಲಯಕ್ಕೂ ಕೂಡ ವಿಚಾರಣಾ ಸಂದರ್ಭದಲ್ಲಿ ಹಾಜರಾಗಬೇಕು ಅನ್ನೋದನ್ನ ಸೂಚಿಸಿತ್ತು. ಅದರಂತೆ ಇವತ್ತು ಏನು ಇಡೀ ಪ್ರಕರಣ 17 ಜನ ಆರೋಪಿಗಳು, ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಉಳಿದ ಎಲ್ಲಾ ಆರೋಪಿಗಳು ಕೂಡ ಇವತ್ತು ಕೋರ್ಟ್ಗೆ ಬರುವಂತದ್ದು. ಈ ಹಿಂದೆ ಕೂಡ ಪವಿತ್ರ ಗೌಡ, ದರ್ಶನ್ ಎಲ್ಲರೂ ಕೂಡ ಕೋರ್ಟ್ಗೆ ಹಾಜರಾಗಿದ್ರು. ಆದ್ರೆ ಯಾರು ಕೂಡ ಮಾತುಕತೆಯನ್ನು ಕೂಡ ಒಬ್ರಿಗೊಬ್ರು ಮಾಡಿರಲಿಲ್ಲ, ಮುಖಾಮುಖಿ ಆದ್ರೂ ಕೂಡ. ಆದ್ರೆ ಈ ಬಾರಿ 17 ಜನರು ಕೂಡ ಬರ್ತಾ ಇರುವಂತದ್ದು ನ್ಯಾಯಾಲಯದಲ್ಲಿ. ಒಬ್ರಿಗೊಬ್ರು ಮಾತಾಡ್ತಾರ, ಮುಖಾಮುಖಿ ಆಗ್ತಾರ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗುತ್ತೆ. ಅದ್ರ ಜೊತೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ನ ಅಂದ್ರೆ 17 ಜನ, ದರ್ಶನ ಸೇರಿದಂತೆ 17 ಜನರ ಆರೋಪಿಗಳ ಹಾಜರಾತಿಯನ್ನು ಮೊದಲು ನ್ಯಾಯಾಲಯ ಪಡ್ಕೊಳ್ಳುತ್ತೆ. ಇದಾದ ಬಳಿಕ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಒಂದಿಷ್ಟು ಮಾಹಿತಿಯನ್ನ ಕಲಾಕತ್ತೆ. ಅಂದ್ರೆ ಅವ್ರಿಗೆ ಏನು ಷರತ್ತುಗಳನ್ನ ವಿಧಿಸಲಾಗಿದೆ ಆ ಷರತ್ತುಗಳನ್ನ
ಪಾಲನೆಯನ್ನ ಮಾಡಲಾಗಿದೆ, ಇನ್ನೂ ಷರತ್ತುಗಳ ಉಲ್ಲಂಘನೆ ಆಗಿದೆ. ಅದರ ಜೊತೆಗೆ ಕಾನೂನು ಅಡಿಯಲ್ಲಿ ಇವರು ಜಾಮೀನು ಪಡ್ಕೊಂಡು ಹೊರಬಂದ ನಂತರ ಯಾರ ಮೇಲೆ ಅವ್ರ ಪ್ರಭಾವಗಳನ್ನ ಬೀರ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕಿರ್ತಾರೆ. ಇದು ಪೊಲೀಸ್ ಅಧಿಕಾರಿಗಳು ಈ ಬಗ್ಗೆ ಏನಾದ್ರು ಆ ರೀತಿಯ ಘಟನೆಗಳು ಆಗಿದ್ದೆ ಅದಲ್ಲಿ ತಕ್ಷಣ ನ್ಯಾಯಾಲಯಕ್ಕೂ ಕೂಡ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿಚಾರಣೆಗಳು ಎನ್ಕ್ವೈರಿಗಳು ನಡೆಯುತ್ತೆ. ಇದಾದ ಬಳಿಕ ಮತ್ತೆ ಮಗದೊಂದು ಡೇಟ್ ಅನ್ನು ಕೊಡ್ತಾರೆ. ಆ ಡೇಟ್ಗೆ ಪುನಃ ಈ ರೇಣುಕಾಸ್ವಾಮಿ ಹತ್ಯೆ ಕೊಲೆ ಆರೋಪಗಳಾಗಿರುವಂತಹ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಅದನ್ನ ಸಹಚರರು ಕೂಡ ನ್ಯಾಯಾಲಯಕ್ಕೆ ಹಾಜರಾಗಬೇಕಾಗುತ್ತೆ. ದಶರಥ್. ಎಸ್, ಥ್ಯಾಂಕ್ ಯು ಸಂತೋಷ್.